ಕೊಟ್ಬಿಟ್ಟಿದ್ದಾರೆ. ಕೊನೆಯಲ್ಲಿ ಕೊಟ್ರೆ ಎಲ್ಲರೂ ಮಾತಾಡ್ಬಿಟ್ರೆ ನಮ್ಗೆ ಮಾತಾಡಕ್ಕಿಲ್ಲ ಅನ್ನೋದು, ಮೊದಲು ಕೊಟ್ರೆ ಈ ತರ ಡೈಲಾಗ್, ಅದಕ್ಕೆ 6 ಸ್ಟಾರ್ ಅಂತ ಹೇಳೋದು. ಪ್ರಭುತ್ವ ಸರ್, ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾವು ಯಾವ ಮೂವಿನೇ ಅಲ್ಲ, ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ. ನಮ್ಗೆ ಎಲೆಕ್ಷನ್ ಬಗ್ಗೆ, ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ, ಎಲೆಕ್ಷನ್ ಬಗ್ಗೆ ಹೋಗಿ. ಈ ಫಿಲ್ಮಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಹೇಳ್ಬೋದು. ಸಂದೀಪ್ ನೀವು ಬಂದ್ಬಿಡು ಅಷ್ಟೇ. ಸಂದೀಪ್ ಶಶಿ ದಿನ ಕಂಟಿನ್ಯೂಸ್ ಬರೀ ಕ್ಯಾನ್ವಾಸ್ ದೇ, ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ, ಅಷ್ಟೇ ಕಿಕ್ಕು ಈ ಸಿನಿಮಾದಲ್ಲಿ. ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡ್ ಇಟ್ ಮಾಡಿದ್ದಾರೆ. ಶಿವಕುಮಾರ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿರ್ತಕ್ಕಂಥ ಕತೆ. ನನ್ನ ಪಾತ್ರ ಬಂದು ಹೀರೋ ಗೆಳೆಯ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀನಿ. ಗೆಳೆಯ ಅಂದರೆ ಎಲ್ಲದಕ್ಕೂ ನನ್ನ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೀರೋ ನಿಲ್ತಾನೆ ಅನ್ನತಕ್ಕಂಥ ಒಂದು ಕ್ಯಾರೆಕ್ಟರೈಸೇಷನ್ಸ್. ಚೇತನ್ ಚಂದ್ರ ಭಾಳ ಸಹಜ ಅಭಿನಯ. ಅವ್ರು ಎಲ್ಲ ಮೂವೀಸು ನೋಡಿದ್ದೀನಿ ನಾನು. ಎಲ್ಲ ಎಮೋಷನ್ಸ್ನು ಎಕ್ಸಲೆಂಟಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾವುದು ಅತಿರೇಕ ಅನ್ಸಲ್ಲ, ನಾಟಕೀಯ ಅನ್ಸಲ್ಲ. ಭಾಳ ಖುಷಿ ಆಗುತ್ತೆ. ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋದು ಅಷ್ಟೇ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಚಿತ್ರ, ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬರೀ ಪಾಲಿಟಿಕ್ಸ್ ಅಂದರೆ ಡೀಪಾಗಿ ಹೋದಾಗ ಒಂದಷ್ಟು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಹೇಳಿದಾಗ ಎಂಟರ್ಟೈನ್ ಆಗುತ್ತೋ ಇಲ್ವೋ ಅನ್ನೋ ಭಯ ಇಲ್ಲ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ವಿನಯ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಾನು ಸಿನಿಮಾ ತುಂಬ ಎಂಜಾಯ್ ಮಾಡಿದ್ದೀನಿ. ಈಗ ಸಿನಿಮಾ ಬರ್ತಾ ಇದೆ, ಭಾಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್ ಸರ್, ಥ್ಯಾಂಕ್ ಯು. ಏನಂದರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ, ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ. ಇವರನ್ನ ಒಂದೇ ಸಿನಿಮಾಲ್ಲಿ ನೋಡಿದ್ರೆ ತುಂಬ ಖುಷಿ. ಆ್ಯಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ನು, ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಅವರು ನೋಡೋಕ್ಕೆ ಒಂಥರ ಸಾಫ್ಟ್, ಬಟ್ ಸ್ಕ್ರೀನಲ್ಲಿ ತುಂಬ ಎಕ್ಸ್ಟ್ರಾರ್ಡನರಿ ಎನರ್ಜಿ ಕೊಡ್ತಾರೆ. ಸೊ ಎವ್ರಿ ಟೈಮ್ ಯೂಸ್ ಟು ಗೈಡ್ ಮೀ. ಥ್ಯಾಂಕ್ ಯು ಆದಿ ಸರ್, ಆ್ಯಂಡ್ ಇಟ್ಸ್ ಆನರ್ ಟು ವರ್ಕ್ ವಿತ್ ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶಿವು ಸರ್ ಬಗ್ಗೆ ಮಾತಾಡಬೇಕಂದ್ರೆ, ಆ್ಯಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್. ನಮಗೆಲ್ಲ ಪೇಮೆಂಟ್ ಅಂದರೆ ಟಕ್ ಎಕ್ಸ್ಟ್ರಾನೇ ಕೊಟ್ಟರು ಪೇಮೆಂಟ್ ನಮಗೆ. ತುಂಬ ಒಳ್ಳೆ ಮನುಷ್ಯ. ಊಟ ತಿಂಡಿ ಆ್ಯಂಡ್ ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಆ್ಯಂಡ್ ರವಿರಾಜ್, ಆಲ್ ದಿ ಬೆಸ್ಟ್ ರವಿರಾಜ್. ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಯು ಆರ್ ಲುಕಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾವ ಗ್ರೇಟ್ ಫ್ಯೂಚರ್. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಮೈ ಗಾಡ್, ಜೋರಾಗಿ ಚಪ್ಪಾಳೆ. ಏನು ಸಾಂಗ್ ಅದು ಚೆನ್ನಾಗಿತ್ತಲ್ಲ. ಎವ್ರಿಬಡಿ ಕ್ಲಾಪ್. ಆ್ಯಂಡ್ ಬ್ಯೂಟಿಫುಲ್ ಆಯ್ತು ಆ ಫೀಲು, ಲೊಕೇಶನ್ಸ್ ಆ್ಯಂಡ್ ತೋರಿಸಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಶಿ, ಸಂದೀಪ್ ಎಲ್ಲ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಒಳ್ಳೇದಾಗಲಿ. ಆ್ಯಂಡ್ ಚೇತನ್ ನಾನು ಯಾವಾಗಲೂ ಈಸ್ ನಾಟ್ ಅ ಸಿನಿಮಾ ಹೀರೋ, ಈಸ್ ಅ ರಿಯಲ್ ಹೀರೋ. ಅವ್ರ ಶೂಟಿಂಗ್ ಸ್ಪಾಟ್ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಹೋಗಿ ಇದು ಮಾಡ್ತಾರೆ, ಎಲ್ಲರ ಜೊತೆಗೆ ಮಾತಾಡ್ತಾರೆ. ಏನಾದರೂ ಚಿಕ್ಕದು ಹೇಟಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು, ಏನಾಗಿದೆ ಆ ಥರ ಒಂದು ಕ್ಯಾರೆಕ್ಟರ್. ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ, ನಾಟ್ ಓನ್ಲಿ ಆಸ್ ಅನ್ ಆ್ಯಕ್ಟರ್, ಆಸ್ ಅ ರಿಯಲ್ ಪರ್ಸನ್. ಅದು ತುಂಬ ಇಂಪಾರ್ಟೆಂಟ್. ಒಂದು ರಿಯಲ್ ಲೈಫ್ನಲ್ಲಿ ಹೀರೋ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಆ ಥರ ಚೇತನ್ ಅವರೇ, ಐ ವಿಶ್ ಯು ಗುಡ್ ಲಕ್. ಐ ಆಮ್ ರಿಯಲಿ ಫ್ಯಾನ್ ಆಫ್ ಯು. ಒಳ್ಳೇದಾಗಲಿ. November 22nd ಇಸ್ ಅ ಬಿಗ್ ಡೇ. ಈ ಸಿನಿಮಾ ಹೆಂಗಂದ್ರೆ, ಒಂದು ತಾಯಿ ವೆನ್ ಶೀಸ್ ಬಿಕಮ್ ಪ್ರೆಗ್ನೆಂಟ್, ಶೀಲ್ ಗೋ ಥ್ರೂ ಆಲ್ ದ ಸೈಕಲ್ಸ್. ವಾಮಿಟಿಂಗ್ ಇರುತ್ತೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಆಮೇಲೆ ನೋವು ಇರುತ್ತೆ, ನಿದ್ರೆ ಬರೋಕ್ಕಿಲ್ಲ, ಒಂದು ಸೈಡ್ ನಿದ್ರೆ ಮಾಡಬೇಕು. ಆಮೇಲೆ 9th ಮಂತ್ ಆದರೆ ಆ ಮಗು ಹುಟ್ಟುತ್ತಲ್ಲ, ಎಲ್ಲ ಮರ್ತೋಗ್ಬಿಡ್ತಾರೆ. ಆ ಥರ ಪ್ರಭುತ್ವ. 22nd November ನಾವು ಎಷ್ಟು ಆಬ್ಸ್ಟಿಕಲ್ ಇತ್ತು ಈ ಸಿನಿಮಾನಲ್ಲಿ, ಏನೆಲ್ಲ ಒಂದು ಎಂಟ್ರೆನ್ಸ್ ಇತ್ತು, ಪ್ರಾಬ್ಲಮ್ ಇತ್ತು. ಬಟ್ ಫೈನಲಿ November 22nd ರಿಲೀಸ್ ಆಗ್ತದೆ. ದಯವಿಟ್ಟು ನೋಡಿ. ಇಟ್ಸ್ ಅ ಪ್ರಾಮಿಸಿಂಗ್ ಫಿಲಿಮ್, ವೆಲ್ ಎಜುಕೇಟೆಡ್ ಫಿಲಿಮ್. ಎಲ್ಲರೂ ನೋಡಿ, ವೋಟ್ ಮಾಡಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಜೊತೆ ಆಗ್ಬಿಟ್ಟು ತುಂಬಾ ಖುಷಿ ಆಯ್ತು. ಈ ಪಿಕ್ಚರ್ ಏನ್ ಕ್ಲಿಕ್ ಆಗ್ಬೇಕು ಅಂದ್ರೆ ಶಿವ್ ಸರ್ ಉಳಿಬೇಕು. ಶಿವ್ ಸರ್ ಉಳಿದ್ರೆ ವರ್ಷಕ್ಕೆ ಒಂದಲ್ಲ 2 ಪಿಕ್ಚರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ನಮ್ಮ ಒಂದು ಸ್ಟಾರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ನಮ್ಮ ಚೇತನ್ ಸರ್ ಕ್ಲಿಕ್ ಆಗ್ಲೇಬೇಕಂತ ದೇವರಲ್ಲಿ ಕೇಳ್ಕೊಂತೀನಿ. ಅಲ್ಲ, ಈ ಒಂದು ರನ್ನಿಂಗ್ ಸ್ಟಾರ್ ಬೇಕೇ ಬೇಕು. ಅದಕ್ಕೋಸ್ಕರ ಚೇತನ್ ಸರ್ ಕ್ಲಿಕ್ ಆಗ್ಬೇಕು ಅಂತ ದೇವರಲ್ಲಿ ಕೇಳ್ಕೊಂತೀನಿ. ನಮ್ಮ ಸಂದೀಪ್ ಅವರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಕ್ಲಿಕ್ ಆಗ್ಬೇಕು ಅಂತ ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇವರಿಬ್ಬರು ವಿಲನ್ಗಳು. ನಮ್ಮ ಆಪೋಸಿಟ್ ಟೀಮು ಪಕ್ಕದಲ್ಲಿ ನಿಂತಿದ್ದೀವಿ ಇವಾಗ. ಬಟ್ ನಾನು ಚೈತು, ವಿಜಯ್ ಚಂದ್ರ ಮತ್ತು ಇನ್ನೊಬ್ಬರು ಗೋಲಿ ಅಂತ
ಪ್ರಕಾಶ್ ಅನ್ನೋರ ಮಗ. ನಾವು 4 ಜನ ಫ್ರೆಂಡ್ಸು. ಸಿನಿಮಾ ಕತೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಟ್ಟಿದ್ದೀನಿ ನಾನು. ತುಂಬ ಕಮ್ಮಿ ಜನ ನೋಡೋದು ಅನಿಸುತ್ತೆ, ಯಾರು ನೋಡಿಲ್ಲ. ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ ಆದ. ಲಾಸ್ಟ್ ಟೈಮ್ ಹೇಳಿದೆ, ತುಂಬ ಅದ್ಭುತವಾದ ಸಿನಿಮಾ. ನಾನು ನೋಡ್ರಂಗೆ ಈ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗಿ ಅಥವಾ ಈಗ ಆ್ಯಕ್ಚುಲಿ ಎಲೆಕ್ಷನ್ ಈಗ ಆಗಿದೆ, ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು. ಆ್ಯಕ್ಚುಲಿ ಇದಕ್ಕೆ ಮುಂಚೆನೇ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು. ಸಿನಿಮಾ ತುಂಬ ಎಲ್ರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂತ ಏನು ಅಂತ ತುಂಬ ಜನಕ್ಕೆ ಅರಿವಿಲ್ಲ. ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಅಂತ ಏನು ಅಂತ ಗೊತ್ತಾಗುತ್ತೆ. ಮೇಜರ್ ಆಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ, ತುಂಬ ವರ್ಷದ ಜರ್ನಿ ಇದು. ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ಲರೂ, ಪ್ರೊಡ್ಯೂಸರು, ಹೀರೋ ಎಲ್ಲ, ಕ್ಯಾಮ್ರಾಮ್ಯಾನ್ ಆಗಲಿ ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ. ಚೇತನ್ ಒಳ್ಳೇದಾಗಬೇಕು ಈ ಸಿನಿಮಾಯಿಂದ. ಸಿನಿಮಾ ಹಿಟ್ಟಾಗಿ ಎಲ್ರಿಗೂ ಒಳ್ಳೇದಾದರೆ ಪ್ರೊಡ್ಯೂಸರು ಎಲ್ಲರೂ ಬದುಕೊಂತಾರೆ. ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು. ಇಲ್ಲ, ಸೊ ಅಂದರೆ ನಾನು ಅಷ್ಟು ಸಣ್ಣ ಪಾತ್ರ ಮಾಡಿರೋದು. ಆ್ಯಕ್ಚುಲಿ ಈ ಚಿತ್ರಕ್ಕೆ ನಾನು ಬೇರೆ ಪಾತ್ರ ಮಾಡಬೇಕಿತ್ತು. ಆ ಹೊತ್ತಿಗೆ ನನಗೆ ಡೇಟ್ ಹೊಂದಕ್ಕಾಗಿದೆ. ಆಮೇಲೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲಿಗೆ ಕರೆದ್ರು. ಆದರೆ ಅದು ಪುಟ್ಟ ಪಾತ್ರ, ಅದು ಬಹಳ ಚೆನ್ನಾದ ಪಾತ್ರ. ಮತ್ತೆ ನಾಸಿರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದೀನಿ. ಲೋಹಿತಾ ಶರತ್ ಜೊತೆ, ಶರತ್ತು, ನಾನು, ರಾಜೇಶ್ ನಟರಂಗ ನಾವೆಲ್ಲ ಒಟ್ಟಿಗೆ ಥಿಯೇಟರ್ಗೆ ಬಂದಂಥವ್ರು. ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡು ಮುಂದೆ ಬಂದರು. ನಾನು ಬೇರೆ ಟೀಚಿಂಗ್ ಅಂತ ಹೋದವನು, ಆಮೇಲೆ ಬಂದವನು. ಸೊ ಹಾಗಾಗಿ ನಾನು ಜೂನಿಯರ್ ಫಾರ್ ದೆಮ್. ಈ ಸಿನಿಮಾದ ಅನುಭವ ಅಂದರೆ ನನಗೆ ನಾಸಿರ್ ಸರು ಹಿಂದೆ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೆ ಬಿಸಿಬೇಳೆಬಾತ್ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ. ಅದನ್ನ ನೆನ್ಪಿಟ್ಕೊಂಡಿದ್ದು ನನಗೆ ಬಹಳ. ಅದು ಆಗಿ 2-3 ವರ್ಷ ಆಗಿತ್ತು ಆ ಸಿನಿಮಾ, ವಿಕ್ಟ್ರಿ 2 ಅಂತ ಅನ್ಸುತ್ತೆ ಅದು. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ನ ಗುರುತು ಹಿಡಿತಾರೋ ಇಲ್ವೋ, ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅಂದ್ಕೊಂಡೆ. ಮಾತಾಡಿಸಿ ಬಿಸಿಬೇಳೆಬಾತ್ ನಾಳೆ ಶೂಟಿಂಗ್ ಇದ್ರೆ ನಾಳೆನೂ ತಗೊಂಡ್ ಬಾ ಅಂತಂದ್ರು. ಸೊ ಟು ದಟ್ ಎಕ್ಸ್ಟೆಂಟ್ ಅವರು ಜೊತೆ ಕೆಲಸ ಮಾಡೋರ ಬಗ್ಗೆ ಕಾಳಜಿ, ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ದೊಡ್ಡ ಅನುಭವ ಈ ಸಿನಿಮಾದಲ್ಲಿ. ಮತ್ತೆ ನನಗೆ ಬಹಳ ಆತ್ಮೀಯರು ಚೇತನು, ಮತ್ತೆ ಬಹಳ ಮೆಚ್ಕೊಳ್ಳುವಂಥ, ತುಂಬ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಕಷ್ಟಪಡ್ತಾರೆ. ಒಂದೊಂದು ಸಿನಿಮಾದಲ್ಲಿ ಅವ್ರ ಗೆಟಪ್ ಇಂದ ಹಿಡಿದು ಎಲ್ಲವನ್ನು ಈ ಮೆಟಿಕ್ಯುಲಸ್ ಆಗಿ ಮಾಡುವಂಥ ನಾಯಕ ನಟ. ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮಗೆ. ಒಂದರ ಹಿಂದೆ ಒಂದು ಸಿನಿಮಾ ಮಾಡುವಷ್ಟು ಶಕ್ತರಾಗಬೇಕು. ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟು. ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗಾಗಲಿ ಅಂತ ನಮ್ಮ ಹಾರೈಕೆ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಸಂತೋಷದ ವಿಷಯ. ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ. ಆ ಸಂದರ್ಭದಲ್ಲಿ ಆಗ ಆದಂಥ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲ್ಕು ಹಾಕ್ತಾ ಇದ್ದೀವಿ. ನಾವು ಹೇಳೋದಿಷ್ಟೇ, ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಕತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಎಲ್ಲ ಒಂದು ಸಂದೇಶ ಕೊಡೋದಿರುತ್ತಲ್ಲ, ಅದು ಬಹಳನೇ ಮುಖ್ಯ. ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ. ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಲವು ಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಅನ್ನೋದಕ್ಕಿಂತ ಆಲ್ರೆಡಿ ಗುರುತಿಸ್ಕೊಂಡಂತಹ ಪ್ರತಿಭೆ, ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು, ವಿಶೇಷವಾಗಿ ಕೆಸರುಗದ್ದೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು. ನಾವು ಆಗಲೇ ನೋಡುವಾಗಲೇ. ಮತ್ತು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ, ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ, ಇವೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ. ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ನಾವೆಲ್ಲ ಸುಮಾರು ನಾನೇ ಒಂದು 18 ದಿವಸ ಇದ್ದೆ
ಇತರರು ಕೂಡ ಇದ್ದರು. ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ, ನಾಸೀರ್ ಸರ್ ಅವರು ಅವರ ಸರಳತೆ ಎಲ್ಲೋ ಮೆಲ್ಕು ಹಾಕ್ತಾ ಇದ್ವಿ. ಹಾಗೆ ಆದಿ ಸರ್ ಇದ್ದಾರೆ, ಎಷ್ಟೆಲ್ಲ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ, ಸಂದೀಪ್ ಸರ್ ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ಎಲ್ಲರೂ ಒಂಥರ ಅದೊಂದು ಕುಟುಂಬದ ಥರ, ಒಂದು ಪಿಕ್ನಿಕ್ ಥರ ಹೋದ ಥರ ಇತ್ತು. ಈಗಲೂ ಕೂಡ ಅದನ್ನು ನೆನಪಾಗ್ತಾ ಇರ್ತೀವಿ. ನಿರ್ಮಾಪಕರು ಬಹಳ ಎಲ್ಲರನ್ನೂ ಕೂಡ ಚೆನ್ನಾಗಿ ನಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅದ್ಭುತವಾಗಿ ಅವರು ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸಿರೋ ವ್ಯಕ್ತಿಯಾಗಿ, ಕಲಾವಿದನಾಗಿ ಹೇಳ್ತೀನಿ. ಮತ್ತು ನಾನು ಹೇಳ್ತಕ್ಕಂಥದ್ದು, ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ, ಇದ್ರ ಜೊತೆಗೆ ಕತೆ, ಚಿತ್ರಕಥೆ, ಮತ್ತೊಂದು ನಟನೆ, ಕಲಾವಿದರು ಎಲ್ಲರ ಶ್ರಮದಿಂದ ಒಡಮೂಡಿ ಬರ್ತಾ ಇರೋ ಈ ಅದ್ಭುತವಾದ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತ ಹೇಳಿ ನಾನು ಅದು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ರವೀಶ್ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಕತೆ ಇದು. ಆ್ಯಕ್ಚುಲಾಗಿ ನಮ್ಮ ಸರೌಂಡಿಂಗಲ್ಲಿ ಏನು ನಡೀತಾ ಇರುತ್ತೆ ಅದನ್ನು ಬೇಸ್ ಮಾಡಿ ಇಟ್ಕೊಂಡು ಪ್ರೊಡ್ಯೂಸರು ಶಿವಕುಮಾರ್ ಸರ್ ಒಂದು ಒಳ್ಳೆ ಕತೆ ಮಾಡಿದರು. ಅದನ್ನು ಪ್ರೆಸೆಂಟ್ ಮಾಡಬೇಕಂದ್ರೆ, ಈಗ ಎಲೆಕ್ಷನ್ ಅಂದರೆ ಎಲ್ಲರಿಗೂ ಗೊತ್ತು, ತುಂಬ ಜನ ಸೇರ್ತಾರೆ. ಅದಕ್ಕೆ ಈ ಜೂನಿಯರ್ಸ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಇಡೀ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ. ಹಂಗೆ ಇದೆ ಫ್ಲೋ. ಜೊತೆಗೆ ತುಂಬ ಕ್ಯಾಮ್ರಾ ಮೂಮೆಂಟಲ್ಲೇ ಇಟ್ಕೊಂಡೇ ಸಿನಿಮಾ ಶೂಟ್ ಮಾಡಿದ್ದೀವಿ. ಅಂದರೆ ಕತೆ ಪೇಸ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆ ಥರ ಮಾಡಿದ್ದೀವಿ. ಅದಾದಮೇಲೆ ಮತ್ತೆ ಲೊಕೇಶನ್ಸ್ ಬಂದು ಕಳಸ, ಬೆಂಗಳೂರು, ಮೈಸೂರು, ಟಿ ನರಸೀಪುರ, ತುಂಬ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತೇಳಿ. ಏನು ನಮಗೆ ಕಾಣ್ತಿದೆ ಅದಕ್ಕೆಲ್ಲ ಶಿವಕುಮಾರ್ ಸರ್ ಸಹಕಾರನೇ ಕಾರಣ. ತುಂಬ ಖರ್ಚು ಮಾಡಿದ್ದಾರೆ ಸಿನಿಮಾಗೆ. ಅದೇ ರೀತಿ ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟಾಗಿ ನಿಮ್ಮ ಸಪೋರ್ಟಿಂದ ಈ ಸಿನಿಮಾನ ಎಲ್ಲರಿಗೂ ತಲುಪೋ ಥರ ಮಾಡಿ ದೊಡ್ಡ ಸಕ್ಸಸ್ ಆಗಲಿ. ಜೊತೆಗೆ ಚೇತನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲೇಬೇಕು. ಏಕೆಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಹಂಗಿದೆ. ಒಂದು ಲವರ್ ಬಾಯ್ ಇಂದ ಹಿಡಿದು ಒಂದು ಆ್ಯಕ್ಷನ್ಸು ಮತ್ತು ಎಮೋಷನ್ ತುಂಬ, ಅಂದರೆ ಕ್ಲೈಮ್ಯಾಕ್ಸ್ ಆಗೋದಷ್ಟೊತ್ತಿಗೆ ಆವರಿಸ್ಬಿಡ್ತಾರೆ ಸಿನಿಮಾನ. ಡೆಫಿನೆಟಾಗಿ ಚೆನ್ನಾಗಾಗುತ್ತೆ. 100% ನೀವು ನೋಡಿ ಮೆಚ್ಕೋತೀರಾ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ವಿನಯ್ ಮೂರ್ತಿ ಅಂತ, ಮೊದಲನೇದಾಗಿ ಈ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ರವಿ ಸರ್ ಮತ್ತು ಶಿವಕುಮಾರ್ ಸರ್ಗೆ ಸದಾ ಆಭಾರಿಯಾಗಿರ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಚೇತನ್ ಸರ್ಗೆ, ಹಾಗೆ ಕೆ ಚಂದ್ರಶೇಖರ್ ಸರ್ ಅವ್ರಿಗೆ, ಕೆ ಎಂ ಪ್ರಕಾಶ್ ಸರ್ ಎಡಿಟರ್ಗೆ, ವಿಶೇಷವಾಗಿ ರುದ್ರೇಶ್ ಅಂತ ಒಬ್ಬರು ಕೆಲಸ ಮಾಡಿದ ಕೆ ಎಂ ಪ್ರಕಾಶ್ ಅವರ ಅಸೋಸಿಯೇಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳ ಜೊತೆ ಮತದಾನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ತುಂಬ ನಿಜತೆಯಿಂದ ತೋರಿಸಿದ್ದೀನಿ. ಈ ಸಿನಿಮಾದಲ್ಲಿ ಸಿನಿಮಾ ಮೇಲೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಬ್ಯಾಕು ಇವರೇ ಇರೋದು ನಮ್ಮ ಬ್ಯಾಕ್ ಬೋನು ಅಂತಂದ್ರೆ ಚೆನ್ನಾಗಿದೆ. ಕತೆ ಆಗಲಿ ಎಲ್ಲಾಗಲಿ ಇವರೇ, ಬಂಡವಾಳನೂ ಇವರೇ, ಬಟ್ ಫೇಸ್ ನಂದು ಅಷ್ಟೇ. ಬಟ್ ಇದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ, ಇದು ಹೋದ ವರ್ಷನೇ ರಿಲೀಸ್ ಆಗಬೇಕಾದಂಥ ಸಿನಿಮಾ, ನಿಮ್ಗಳಿಗೂ ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ. ಬಟ್ ಎಷ್ಟೊಂದು ಸ್ವಲ್ಪ ಅಡೆಚಣೆಗಳಾಗಿ ಅದನ್ನು ಮೀರಿ ಇವತ್ತು ಕೊನೆ ಹಂತಕ್ಕೆ, ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ. ಅದ್ರ ಬಗ್ಗೆ ತುಂಬ ಖುಷಿನೇ ಇದೆ. ಆಮೇಲೆ ಡಿಲೇ ಆಗಿದ್ದಕ್ಕೆ ನಾನು ಚೇತನ್ ಸರ್ಗೆ ನಾನು ಕ್ಷಮೆ ಹೇಳ್ತೀನಿ. ಆಮೇಲೆ ಏನು ಹೇಳೋದು, ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ನಾವೇನು ಕೇಳೋಕ್ಕಾಗಲ್ಲ. ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ. ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಈಗ ಒಂದು ಹಂತಕ್ಕೆ ಪ್ರಭುತ್ವನ ಸಿನಿಮಾನ ರಿಲೀಸ್ ಟೈಮ್ಗೆ ತಂದು ನಿಲ್ಲಿಸಿದ್ದೀವಿ. ಖಂಡಿತ ಈ ನವಂಬರ್, ಈ ತಿಂಗಳು 22ನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ. ಮೇನ್ ಥಿಯೇಟರ್ ಬಂದು ಅನುಪಮ ಮೆಜೆಸ್ಟಿಕಲ್ಲಿ. ಅದಕ್ಕೆ ನಮಗೆ ತುಂಬ ಸಹಾಯ ಮಾಡೋದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್, ದೀಪಕ್ ವೇದಿಕೆ ಮುಂದೋಗಬೇಕು. ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸರು, ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಆದಂಥ ವಿನಯ್ ಮೂರ್ತಿಯವರು, ಸಿದ್ದು, ಇನ್ನೂ ಹಲವಾರು ಜನ ಇದ್ದಾರೆ. ಅವರು ನನ್ನ ಹೊಸ ಪರಿಚಯ ಆದ್ರೂ ಪ್ರತಿ ಹಂತವಾಗೂ ನನಗೆ ತಿಳಿಸ್ತಾ ಬಂದರು, ಹೀಗೆ ಮಾಡಬೇಕು, ಹೀಗೆ ಹೋಗಬೇಕು, ಮುಂದಕ್ಕೆ ಹೋಗ್ಬೇಕು ಅಂತ. ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು. 1 ವರ್ಷ ಮುಂದೆ ಬಂದಿದ್ದೀವಿ. ಈಗ ಖಂಡಿತವಾಗ್ಲೂ ರಿಲೀಸ್ ಮಾಡ್ತೀವಿ. ಇದು ದೊಡ್ಡ ಮಟ್ಟದಲ್ಲಿ ತುಂಬ ರಾಜ್ಯಾದ್ಯಂತ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ. ಅವರೇ ನಮಗೆ ಸಹಕಾರ ಮಾಡಿ
ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಇವಾಗ ತಡ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದಂತೂ ರಿಕ್ವೆಸ್ಟ್ ಮಾಡಿರೋದು ಮೀಡಿಯಾದವರಿಗೆ, ನೀವು ನಮ್ಮ ಈ ಚಿತ್ರನ ಕರ್ನಾಟಕದ ಮೂಲೆಗೂ ದಯವಿಟ್ಟು ತಲುಪಿಸಿ. ಕನ್ನಡ ಚಿತ್ರನ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ. ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ, ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ನೀರು ಉಳಿಬೇಕು, ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ನಾವು ಉಳಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದನ್ನು ಸೇರುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು. ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಕತೆ ಹುಟ್ಟಿದೆ, ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ. ಫೇಸ್ ಮಾಡಬೇಕಾದ್ರೆ ಅದು ಹಿಂದಿಂದ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಎಂಡ್ ಆಗಬೇಕು ಅನ್ನೋದು ಒಂದು ರಾಜಕೀಯದಿಂದಲೇ ಸ್ಟಾರ್ಟ್ ಆಗುತ್ತೆ. ಆ ರಾಜಕೀಯದ ಕಥೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಹಾಗೆ ನಾನು ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು, ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಇವತ್ತು ತಂದು ಮಾಡಿದೆ. ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿಯಲ್ಲಿ ತೋರಿಸ್ತೀವಿ ಡಿಫ್ರೆಂಟ್ ಆಗಿ. ಅದಕ್ಕೆ ತುಂಬ ಚೆನ್ನಾಗಿ ಹ್ಯಾಕ್ ಮಾಡೋಂಥದ್ದು ಬಲ ಕೊಟ್ಟಿದ್ದು ನಮ್ಮ ಹೀರೋ ಚೇತನ್ ಸರ್ ಅವರು. ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿಲ್ಬೇಕು ಸರ್. ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆದಿ ಲೋಕೇಶ್ ಅವರು. ಶಂಸಿ ಅವ್ರನ್ನ ವಿಲನ್ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಅಷ್ಟೇ ಬಿಟ್ಟರೆ ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಹಾಗಾಗಿ ಈಗ ನಮ್ಮ ಬಿಟ್ಟು ದೀಪಕ್ ಸರ್ ಕೊಡ್ತೀನಿ, ಇವರು ತಮಗೆ ಚಿತ್ರದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಾನು ಒಂದ್ಸರಿ ಸಿನಿಮಾ ನೋಡಿದೆ. ಇದು ಇಷ್ಟು ದೊಡ್ಡ ಸ್ಕೇಲ್ ಇರುವಂತ ಸಿನಿಮಾ, ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ಯೂನಿವರ್ಸಲ್ ಸಬ್ಜೆಕ್ಟ್, ಇದು ಹಳ್ಳಿಗೂ ರೀಚ್ ಆಗಬೇಕು ಅಂತ ನಾನೇ ಸರ್ ಹೇಳಿದೆ. ಆವಾಗ ಮಾಡೋಣ ಅಂತ ಒಪ್ಕೊಂಡು ಇವಾಗ ಸುಮಾರು ಒಂದು 80ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ. ಅವತ್ತು ತುಂಬಾ ಸಿನಿಮಾಗಳು ರಿಲೀಸ್ ಇದೆ, ಆದರೆ ನಮ್ಮ ಸಿನಿಮಾ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಮತ್ತು ಬೇರೆ ಒಂದು ಜಾನರ್ ಆಗಿರೋದ್ರಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ, ನಮ್ಮ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೇದಾಗಲಿ. 80+, 80ಕ್ಕೂ ಹೆಚ್ಚು ಚಿತ್ರಮಂದಿರಗಳು, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್. ಇದಕ್ಕಿಂತ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ. ಏನು ಅಂತಂದ್ರೆ, ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ, ಅಂದ್ರೆ ಯಾವ್ದು ಸಿನಿಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ದೀರಾ, ಅದಕ್ಕಿಂತ ವಿಭಿನ್ನ. ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ. ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ, ಅದು ಈ ಸಿನಿಮಾಯಿಂದ ಇನ್ನು ಮುಂದೆ ಈಸ್ ಗೋಯಿಂಗ್ ಟು ಗೋ ಟಾಕಿಂಗ್ ಥ್ರೂ ಔಟ್. ಸೊ ಆಲ್ ದ ಬೆಸ್ಟ್. ಬಂದ್ಬಿಟ್ರಾ? ಬಂದ್ಬಿಡಿ ಸರ್ ನೀವು. ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟಲ್ಲಿ ಇದ್ವಿ. ಸೊ ಇದನ್ನ ಈ ಥರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದರೆ, ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ, ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಆದಿ ಸರ್. ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲೆ ಬರಕ್ಕೆ ಸಾಧ್ಯ. ಸೊ ಸಿನಿಮಾ ನೋಡಿದಾಗ, ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆದಿ ಲೋಕೇಶ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ಯು ಲುಕ್ ಸೋ ಸ್ಟೈಲಿಶ್. ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಒಂದ್ಸತಿ ಅಂತ ಹೇಳ್ಬೋದು, ಅವಾಗ ಸ್ವಲ್ಪ ವೀಕ್ ಆಗಿದ್ವಿ. ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇದೆ, ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಂದು ಇವರು ಒಬ್ಬರದೇ ಸಿನಿಮಾ ಅಲ್ಲ, ಇವ್ರು ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ದೊಡ್ಡ ಕಲಾವಿದರುಗಳು ಒಬ್ಬರಿಗಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್. ಯಾಕಂದ್ರೆ ಇಷ್ಟು ದೊಡ್ಡ ಒಂದು ತೂಕ ಇರೋಂಥ ಒಂದು ಸಿನಿಮಾದಲ್ಲಿ ನನ್ನನ್ನು ಐ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ದ ಸಿನಿಮಾ. ಸೊ ನನ್ನ ಸಿನಿಮಾ ಅನ್ನೋಕ್ಕಿಂತ ಇದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್, ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ, ವಿಜಯ್ ಚಂದೂರ್ ಅವರು. ಸೊ ಐ ಥ್ಯಾಂಕ್ ಎವ್ರಿ ಒನ್. ಮತ್ತೆ ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್, ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸ್. ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು 3 ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾ ನೀವು ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವ್ರು ಬುಕ್ ಆಗಿ ಹೋಗಿದ್ದಾರೆ. ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್.
ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ, ಸೊ ಪ್ರಮೋಟ್ ಅವರ್ ಸಿನಿಮಾ, ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ. ಯಾಕಂದ್ರೆ ನಿಮ್ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದನ್ನ ರೀಚ್ ಮಾಡೋದಾಗ್ಲಿ. ಸೊ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ನಂದು 4-5 ವರ್ಷ ಗ್ಯಾಪ್ ಆಯ್ತು. ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್, ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಮುಂದೆ ಕೂತಿರೋಂಥ ಡೈರೆಕ್ಟ್ರು ನಮ್ಮನ್ನು ಒಪ್ಸಕ್ಕೆ ಆಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ನಾವೇನಾದ್ರು ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು. ಅವಾಗ ಮಾತ್ರನೇ ನಮಗೆ ಆಕ್ಟ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಸ್ ಅನ್ ಆಡಿಯನ್, ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಐ ವಿಶ್ ಐ ರಿಕ್ವೆಸ್ಟ್ ಎವ್ರಿವನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಜಾಬ್ ಸರ್. ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದೀರ ಅಂತ ಅವಾಗಲೇ ಗೊತ್ತಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ಮ ಕ್ರ್ಯೂ. ಒಂದು ಸಿನಿಮಾ ಅಂತ ಅಂದ್ರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್, ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು. ಸೊ ನನ್ನ ಟೆಕ್ನಿಷಿಯನ್ಸ್ ಟೀಮ್ಗೆ, ನಮ್ಮ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೀಪಕ್ ಗಂಗಾಧರ್ ಸರ್, ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆನೇ ಸಿನಿಮಾ ನೋಡಿದ್ದು. ಅವ್ರು ಹೇಳಿದ್ರು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರ ಮಲ್ಟಿಪ್ಲೆಕ್ಸ್ ಅಲ್ಲಿ. ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ, ಆಲ್ ಓವರ್ ಕರ್ನಾಟಕ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬಾ ಖರ್ಚು ಮಾಡ್ಬಿಟ್ಟು ಸೊ ಇದನ್ನ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹಾಗೆ ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ವರ್ಷಕ್ಕೆ 2 ಸಿನಿಮಾ ಅಂತ 100% ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್. ಏನಾರ ಕೇಳೋದಿದ್ರೆ ಇದ್ರ ಮಧ್ಯದಲ್ಲಿ ಒಂದು ವಿಷಯ ಏನಂದ್ರೆ, ಬೇಸಿಕಲಿ ಈಗಿನ ಜನರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದ್ರೆ, ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ, ನಾವು ನಾಯಕನ ಏನಕ್ಕೆ, ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು, ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾಯಿಂದ ತಿಳ್ಕೊಬೋದು. ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವಡೇಸ್ ಜನರೇಷನ್. ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಸುಮ್ಮನೆ ನಾವು ಯಾವ್ದಾದಕ್ಕೋ ಮಾಡ್ಕೊತೀವಿ, ಏನೋ ಮಾಡ್ಕೊತೀವಿ. ನಮ್ಗೆ ಸಿಗೋದು ಒಂದೇ ಒಂದು ಸಲ, ಒಂದೇ ಒಂದು ಅಧಿಕಾರ, ಅದು 5 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ. ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ. ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು. ಅದನ್ನು ಬಳಸ್ಕೊಳ್ದಿದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ. ಆಮೇಲೆ ಬೇರೆಯವ್ರನ್ನ, ಪೊಲಿಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ. ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡಿದ ನಾಯಕ ನೀವೇ. ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ. ಆ ಎಜುಕೇಶನ್ನ ಯು ವಿಲ್ ಲರ್ನ್ ಫ್ರಮ್ ದಿಸ್ ಮೂವಿ. ಪ್ರಭುತ್ವದಿಂದ ಅದನ್ನು ಕಲಿತೀರ. ಸೊ ಇಟ್ ಈಸ್ ಅನ್ ಎಜುಕೇಶನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್. ವೋಟಿಂಗ್ ಅಂದರೆ ಏನು, ಪ್ರಭುತ್ವ ಪ್ರಜೆಗಳು ಅದನ್ನ ಹೆಂಗೆ ಬಳಸಬೇಕು, ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗಿರೋದು 5 ವರ್ಷಕ್ಕೆ ಒಂದ್ಸಲ. ಅದನ್ನ ಕರೆಕ್ಟಾಗಿ ಬಳಸಬೇಕು. ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂಡ್ ಬಂದಿದೆ. ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೇಟ್ ಅವರು. ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ. ಸೊ ಇನ್ನೇನು ನಾನು ಜಾಸ್ತಿ ಹೇಳೋದು. ಆಕ್ಚುಲಿ ಚಂದ್ರು ಸರ್ ಇವತ್ತೇ ಎಷ್ಟು ಮಾತಾಡಿ ನೋಡಿ. ಹೌದು ಸರ್, ಸೆಟ್ಟಲ್ಲೂ ಮಾತಾಡಲ್ಲ. ಫಸ್ಟ್ ಡೈಲಾಗ್ ಮಾಡಿದ್ರು ಆಗಿದ್ದಾರೆ, ನನಗೆ ಹೇಳ್ತಾ ಇದ್ದೀರಲ್ಲ ಕೊಡ್ತಾ ಇದ್ದೀರಂತ. ಹಾಗೆ ನಾವು ನಮ್ಮ PRO ಸುಧೀಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಅನಿಲ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾರ್ಪಿಕ್ಚರ್ಸ್ ಇರೋದ್ರಿಂದ ಅವ್ರಿಗೂ ಥ್ಯಾಂಕ್ ಯು. ನಮ್ಮ ಸುಮಂತ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರಿಗೂ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ. 100% ನೀವು ಪ್ರಮೋಟ್ ಮಾಡಿದ್ರು ಸಹ ಯಾರೂ ಬೇಜಾರು ಮಾಡ್ಕೊಳ್ಳೋದು. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರು. ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನಲ್ಲ. ಯಾಕಂದ್ರೆ ಆಫ್ಟರ್ ನಾನು ಒಂದು 4-5 ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ. ಯಾವುದು ಸಿನಿಮಾಗಳು ನನಗೆ ಒಪ್ಪಿಗೆನೇ ಆಗ್ತಿಲ್ಲ. ಇವಾಗ ಒಂದು ನಡೀತಾ ಇದೆ ಈ ಗೆಟಪ್ ಅಲ್ಲಿ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಪ್ರಭುತ್ವದ ಪಾತ್ರಕ್ಕೆ ಒಂದಷ್ಟು ಫಸ್ಟ್ ಆಫ್ ಅಲ್ಲಿ ನಂದು ಒಂಥರ ಇಮ್ಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ. ಇಮ್ಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಅವನದೇನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಬಟ್ ಹೋಗ್ತಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ.
ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಡೈಲಾಗ್ಸ್ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್. ಎಂಟೈರ್ ಟೀಮ್ ಸರ್, ಈಗ ಒಬ್ಬಂದೇ ಎಫರ್ಟ್ ಅಲ್ಲ ಸರ್. ನಾನು ಹೇಳೋದೇನು ಅಂತಂದ್ರೆ ಆಸ್ ಅನ್ ಆರ್ಟಿಸ್ಟು ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ, ನಾಯಿ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ, ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ. ಅದೆಲ್ಲ ಇರೋದಕ್ಕೆ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್. ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್, ರೈಟರ್ಸ್ಗಳು ಇದ್ದಾರೆ, ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು. ಅವಾಗ್ಲೇ ಪ್ರತಿ ಒಬ್ಬ ಕಲಾವಿದನಿಗೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ, ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ. ಅದ್ರಲ್ಲಿ ತುಂಬಾ ಇದೆ ಹೇಳ್ಕೊಳ್ಳೋದು. ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇದೊಂದು ಪ್ರೆಸ್ ಮೀಟ್ ಸಕ್ಸಸ್ ಅಲ್ಲಿ ಮಾತಾಡೋಣ. ಸೊ ನಾಗೇಂದ್ರ ಪ್ರಸಾದ್, ಕವಿರಾಜು ಮತ್ತೆ ನಮ್ಮ ಚೇತನ್ ಎಸ್ ಸರ್, ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ತಾಯಿ ಸಾಂಗ್. ಹಾಗೆ ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ. ಹಾಗೆ ಚೇತನ್ ಕುಮಾರ್ ಡೈರೆಕ್ಟರ್ ಇದ್ದಾರಲ್ಲ, ಅವರು ಒಂದು ಸಾಂಗ್ ಬರೆದಿದ್ದಾರೆ. ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನ ಅವ್ರು ಬರೆದಿರೋದು. ಸೊ ಎಮಿಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ. ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. 100% ಪ್ರತಿಯೊಬ್ಬರಿಗೂ. ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು, ಈ ಮಲ್ಟಿಪ್ಲೆಕ್ಸ್ಗೆ ಅಂತ ಆಡಿಯನ್ಸೇ ಹೋಗ್ಬೇಕು ಆ ಥರ ಇಲ್ಲ. B-C ಸೆಂಟರ್ಸು, C ಸೆಂಟರ್ಸು, D ಸೆಂಟರು, A ಸೆಂಟರ್ ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಸಿನಿಮಾ. ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು. ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ, ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ, ಈ ತರ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಸಿನಿಮಾಗಳು ಮಾಡಿದೀನಿ, ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ. ಒಂದ್ 4 ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ಇರ್ತಾರೆ, ಎಲ್ಲ ಹೊಸಬರು ಇರ್ತಾರೆ. ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದನೂ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ. ಅಷ್ಟು ಜನ ದೊಡ್ಡ ಕಲಾವಿದರುಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಇದನ್ನ ಏನೋ ಸೆಟ್ ಅಲ್ಲಿ ಕೊಟ್ಟು ಏನ್ ಸರ್ ಪ್ರತಿಯೊಬ್ರು ನಾವು ಒಂದೊಂದ್ಸತಿ ಅಂತೂ ಒಂದು 6ರಿಂದ 8 ಕ್ಯಾರವಾನ್ಗಳು ನಿಂತ್ಕೊಂಡ್ಬಿಡ್ತಿತ್ತು ಸೆಟಲ್. ಅಂದ್ರೆ ಎಲ್ಲ ಡಬಲ್ ಡೋರ್, ತ್ರಿಬಲ್ ಡೋರ್, ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ, ಇಲ್ಲಿ ಟ್ರೀಟ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್, ಪ್ರೊಡಕ್ಷನ್ ಹೌಸ್. ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು, ಈ ತರ ಸಿನಿಮಾ ಬೆಳಿಬೇಕು. ಈ ತರ ಬೆಳೆದ್ರೆ 100% ಇವರೇನೆ ವರ್ಷಕ್ಕೆ 2 ಸಿನಿಮಾ ಅಲ್ಲ, ವರ್ಷಕ್ಕೆ 4 ಸಿನಿಮಾ ಮಾಡ್ತಾರೆ. ಆ ಕೆಪಾಸಿಟಿ ಇದೆ ಅವ್ರಿಗೆ. ಸೊ I wish my entire team all the best and I request everyone to support us. Thank you so much. ಸರ್ ನಮ್ಮ ವೆಂಕಟೇಶಣ್ಣ ಗಂಟೆ ಸರ್ ಬನ್ನಿ ಸರ್, ಒಂದು ನಿಮಿಷ, ಒಂದು ಸೆಕೆಂಡ್.